ಗೃಹ ಸಚಿವರ ತವರಿನಲ್ಲಿ ಪೊಲೀಸರು ಮೈಮರೆತ್ರ. ಪೊಲೀಸ್ ಠಾಣೆಯಿಂದಲೇ ಪೋಕ್ಸೋ ಕೇಸ್ ಆರೋಪಿ ಎಸ್ಕೇಪ್. ನೋಡಿ, ಆ ದೃಶ್ಯ ನೋಡ್ತಾ ಇದ್ದೀವಿ. ಆರೋಪಿ ಮಂಜುನಾಥ್ ಪರಾರಿ ಆಗ್ತಾ ಇರೋದನ್ನ. ಈತ ಪೋಕ್ಸೋ ಕೇಸ್ ಆರೋಪಿ. ಕಲಬುರಗಿ ಅಫಜಲ್ಪುರ ಪೊಲೀಸ್ ಠಾಣೆಯಿಂದ ಈತ ಪರಾರಿ ಆಗ್ತಾ ಇರೋದು. ವಾರದ ಹಿಂದೆ ಅಷ್ಟೇ ಈತನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆರೋಪಿಯನ್ನು ಬಂಧಿಸಿ ಠಾಣೆಗೆ ಕರೆತಂದಿದ್ರು. ಗುರುವಾರ ಮಧ್ಯರಾತ್ರಿ ಲಾಕಪ್ನಿಂದ ಈತ ಪರಾರಿಯಾಗಿದ್ದಾನೆ. ಪರಾರಿಯಾಗೋ ದೃಶ್ಯ TV9ಗೆ ಲಭ್ಯ ಆಗಿದೆ. ಪೊಲೀಸರು ಠಾಣೆಯಲ್ಲಿ ಮಲಗಿರೋದನ್ನ ಕಂಡು ಈತ ಎಸ್ಕೇಪ್ ಆಗಿದ್ದಾನೆ. ಈಗ ಆರೋಪಿಗೆ ಅಂತೇಳಿ ಆಂಧ್ರ ಮಹಾರಾಷ್ಟ್ರದಲ್ಲಿ ಖಾಕಿ ಶೋಧ ನಡೆಸ್ತಾ ಇದೆ. ಸ್ಟೇಷನ್ನಿಂದ ಲಾಕಪ್ನಿಂದಲೇ ಆರೋಪಿ ಪರಾರಿಯಾಗ್ತಾನೆ ಅಂತಂದ್ರೆ ಅಷ್ಟು ನಿರ್ಲಕ್ಷ್ಯನ? ಗೃಹ ಸಚಿವರ ಜಿಲ್ಲೆಯಿಂದಲೇ ಆರೋಪಿ ಗಾಯಬ್. ಇದ್ರ ಬಗ್ಗೆ ಯಾಕೆ ಗೃಹ ಸಚಿವರು ಮಾತನಾಡ್ತಿಲ್ಲ ಅಂತ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಅಫಜಲ್ಪುರ ಸಿಪಿಐ ಅಮಾನತು ಮಾಡಬೇಕು, ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತಲೂ ಕೂಡ ಆರೋಪಿಸಿದ್ದಾರೆ. ಗೃಹ ಸಚಿವರ ಜಿಲ್ಲೆಯಿಂದ ಈ ಪೋಕ್ಸೋ ಕೇಸ್ ಆರೋಪಿಯನ್ನು ಓಡ್ ಹೋದ್ನಲ್ಲ, ಅದಕ್ಕೆ ಟೀಕಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಯಾಕೆ ಗೃಹ ಸಚಿವರು ಈ ಬಗ್ಗೆ ಮಾತನಾಡ್ತಿಲ್ಲ ಅನ್ನೋದು ಅವರ ಪ್ರಶ್ನೆ. ರೈತರಿಗೆ ಪರಿಹಾರವನ್ನು ಕೊಡೋದಕ್ಕೋಸ್ಕರವಾಗಿ ಸರ್ಕಾರ ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರಿಬೇಕು, ಅಧಿಕಾರಿಗಳ ಸಭೆಯನ್ನು ಕರಿಬೇಕು. ಸ್ಟೇಟಸ್ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ದತ್ತಾತ್ರೇಯ, ಈ ರೀತಿ ಒಬ್ಬ ಆರೋಪಿ ಠಾಣೆಯಿಂದ ಓಡ್ ಹೋಗ್ತಾರೆ ಅಂತಂದ್ರೆ ಆ ಪೊಲೀಸ್ ಠಾಣೆಯಲ್ಲಿ ಇದ್ದವ್ರು ಏನ್ ಮಾಡ್ತಾ ಇದ್ರು? ಯಾರು ಸಿಬ್ಬಂದಿಗಳಿರ್ಲಿಲ್ವಾ? ನಿದ್ದೆಗೆ ಹೋಗಿದ್ರಾ? ಏನ್ ಆಕ್ಷನ್ ಆಗ್ತಾ ಇದೆ? ಈಗ ಆತ ಪರಾರಿ ಆದ್ಮೇಲೆ ಶೋಧ ಮಾಡ್ತಾರೆ ಅಂತಂದ್ರೆ ಎಷ್ಟು ದೊಡ್ಡ ನಿರ್ಲಕ್ಷ್ಯ, ಅದು ಗೃಹ ಸಚಿವರ ತವರಿನಲ್ಲಿ. ಈ ಡೀಟೇಲ್ಸ್ ಏನ್ ಲಭ್ಯ ಆಗ್ತಾ ಇದೆ ಅಂತ? ನಿಜ ಪ್ರತಿಮಾ, ಸದ್ಯ ದೊಡ್ಡ ಗಂಭೀರವಾದಂತ ಲೋಪ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅದರಲ್ಲೂ ಪೋಕ್ಸೋ ಅಂತ ಗಂಭೀರವಾದಂತ ಪ್ರಕರಣದ ಆರೋಪಿ ಠಾಣೆಯಲ್ಲಿ ಇರಬೇಕಾದ್ರೆ ಪೊಲೀಸರು ಎಚ್ಚರ ವಹಿಸಬೇಕಾಗಿತ್ತು ಮತ್ತು ಆತನ ಮೇಲೆ ನಿಗಾ ಇಡಬೇಕಾಗಿತ್ತು. ಯಾಕಂತಂದ್ರೆ ಹೇಳಿ ಕೇಳಿ ಪೋಕ್ಸೋ ಪ್ರಕರಣ ಸಾಕಷ್ಟು ಗಂಭೀರವಾದಂತ ಪ್ರಕರಣ. ಅಂತ ಪ್ರಕರಣದ ಆರೋಪಿಯನ್ನ ಠಾಣೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದೇ ದೊಡ್ಡ ಇದು. ಅಂತ ಒಂದು ಸೀರಿಯಸ್ನೆಸ್ ಅನ್ನ ಪೊಲೀಸರು ಮರೆತರ ಅನ್ನುವಂಥದ್ದು ಸದ್ಯ ಸಾಕಷ್ಟು ಏನೋ ತರ ಪ್ರಶ್ನೆ ಮೂಡಿಸ್ತಾ ಇದೆ. ಯಾಕಂತಂದ್ರೆ ಠಾಣೆಯಲ್ಲಿ 3-4 ಜನ ರಾತ್ರಿ ಪಾಳೆಯದ ಸಿಬ್ಬಂದಿಗಳಿದ್ರು. ಅವರೆಲ್ಲರೂ ಕೂಡ ಪ್ರಕರಣದ ಆರೋಪಿಯ ಬಗ್ಗೆ ಅವತ್ತನ ಚಲನವಲನದ ಬಗ್ಗೆ ಏನು ಅಂತಾರೆ ನಿಗಾ ವಹಿಸಬೇಕು. ಆತನನ್ನ ಏನು ಠಾಣೆಯಲ್ಲಿರ್ತಕ್ಕಂಥ ಬಂದಿಖಾನೆಯಲ್ಲಿ ಹಾಕಿದ್ರು ಕೂಡ ಆತ ಹೇಗೆ ತಪ್ಪಿಸ್ಕೊಂಡು ಹೋದ ಮತ್ತು ಕೈಗೆ ಕೋಳ ಹಾಕಲಾಗಿತ್ತು ಅನ್ನುವಂತ ಒಂದು ಮಾಹಿತಿ ಕೂಡ ಸದ್ಯ ಹೊರಬರ್ತಾ ಇದೆ. ಕೈಗೆ ಕೋಳ ಹಾಕಿದ್ರು ಕೂಡ ಆತ ತಪ್ಪಿಸ್ಕೊಳ್ಳಕ್ ಹೇಗೆ ಸಾಧ್ಯ ಆಯ್ತು ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಸದ್ಯ ಪೊಲೀಸರು ಆತ ತಪ್ಪಿಸ್ಕೊಂಡು ಹೋದ್ಮೇಲೆ ಎಲ್ಲಾ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಆತನನ್ನ ಮಹಾರಾಷ್ಟ್ರದಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ, ಖಾಕಿ ಶೋಧವನ್ನ ನಡೆಸ್ತಾ ಇದೆ ಪಕ್ಕದ ಏನು ಮಹಾರಾಷ್ಟ್ರ ರಾಜ್ಯದಲ್ಲಿ. ಸದ್ಯ ಆತ ಏನು ಪರಾರಿಯಾಗಿರ್ತಕ್ಕಂಥ ಮಂಜುನಾಥ್ ತಡರಾತ್ರಿಯಿಂದಲೇ ಏನೋ ತರ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಣ್ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಸದ್ಯ ಪೊಲೀಸರಿಗೂ ಸಿಕ್ಕಿರ್ತಕ್ಕಂಥದ್ದು. ಅಫಜಲ್ಪುರ PSI ಮತ್ತು ಸಿಬ್ಬಂದಿಗಳು ಮಹಾರಾಷ್ಟ್ರದಲ್ಲಿ ಬೀಡು ಬಿಟ್ಟು ಆತನನ್ನ ಹೆಡೆಮುರಿ ಕಟ್ಟೋದಕ್ಕೆ ಶೋಧವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದನ್ನ ಬಿಜೆಪಿ ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದತ್ತಾತ್ರೇಯ.